ಇವತ್ತು ನನ್ನ ಕ್ರಶ್ ನನಗೆ ನಿಜ ಕ್ರಶು ಹೌದಾ? ಕ್ರಶು ಬಂದಾಯ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾನು ಆಫೀಸಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ. ಸೊ ವ್ಯಾಲೆಂಟೈನ್ಸ್ ಡೇ ದಿನ ನಾನು ನನ್ನ ಕ್ರಶ್ನ ನನ್ನ ಫ್ರೆಂಡ್ಸ್ಗೆಲ್ಲ ಇಂಟ್ರಡ್ಯೂಸ್ ಮಾಡೋಣ ಅಂತ ಇದ್ದೀನಿ. ಸೊ ಅವ್ರಿಗೆ ಹೇಳ್ತೀನಿ ಫಸ್ಟು, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಲೈಕ್ ಹಿಂಗೆ ಈವ್ನಿಂಗ್ ಮೀಟ್ ಮಾಡೋಣ ಅಂತ ಹೇಳ್ತೀನಿ. ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಫಸ್ಟ್ ನೋಡೋಣ. ದೆನ್ ಈವ್ನಿಂಗ್ ನನ್ನ ಕ್ರಶ್ನ ಮೀಟ್ ಮಾಡ್ತೀನಿ. ಸ್ನೇಹ ಬೈಲಿ. ಏನಂದರೆ ಇದು ಆಫೀಸ್ ಮುಗಿಸ್ಕೊಂಡು ಫ್ರೀಯಾಗಿರು, ಎಲ್ಲೋ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ನನ್ನ ಕ್ರಶ್ನ ಇವತ್ತು ನಿಮಗೆ ಮೀಟ್ ಮಾಡಿಸ್ತೀನಿ. ಹೌದಾ? ನಿಜ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ದೀಪ್ತಿ ಬಾ ಇಲ್ಲಿ. ಏನಂದರೆ ಇವತ್ತು ಆಫೀಸ್ ಮುಗಿಸಿದ ತಕ್ಷಣ ನಾನೆಲ್ಲೋ ಕರ್ಕೊಂಡು ಹೋಗ್ತೀನಿ, ನೀವು ಫ್ರೀ ಆಗಿರಷ್ಟೆ. ಏನಂದರೆ ಇವತ್ತು ನನ್ನ ಕ್ರಶ್ನ ನಿಮಗೆಲ್ಲ ಮೀಟ್ ಮಾಡಿಸ್ತೀನಿ. ನಿಜ ನಿಜ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಹಲೋ ಅಕ್ಕ, ಒಂದು ನಿಮಿಷ ಬಂದು ಹೋಗ್ತೀರಾ? ಏನಂದ್ರೆ ಇವತ್ತು ಆಫೀಸ್ ಮುಗಿಸ್ಕೊಂಡು ಫ್ರೀ ಆಗಿರಿ, ಎಲ್ಲೋ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಎಲ್ಲಿ ಇವತ್ತು ನನ್ನ ಕ್ರಶ್ನ ನಿಮಗೆ ಮೀಟ್ ಮಾಡಿಸ್ತೀನಿ. ಕ್ರಶು ನನ್ನ ಮೇಲೆ ಆಣೆ ಇಟ್ಟು ಇವತ್ತು ಇದ್ದಿದ್ರೆ ಆಫೀಸ್ ಮುಗಿದ್ಮೇಲೆ ನನ್ನ ಕ್ರಶ್ ತೋರಿಸ್ತಾ ಇದ್ದೆ. ಹೌದಾ? ನಾನು ನಮ್ಮ ಹುಡುಗನ ಜೊತೆ ಊರಿಗೆ ಹೋಗ್ತಿದ್ದೀನಿ ಪಮ್ಮಿ. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ. ಸಿರಿ ಒಂದು ನಿಮಿಷ. ಏನು ಗೊತ್ತಾ, ಸಂಜೆ ಇವತ್ತು ಫ್ರೀ ಆಗಿರು. ಏನಕ್ಕೆ? ಇವತ್ತು ನನ್ನ ಕ್ರಶ್ ನನಗೆ ಮೀಟ್ ಮಾಡಿಸ್ತೀನಿ. ನಿಜ? ಇವತ್ತು ಬರ್ತೀಯ ನನ್ನ ಜೊತೆ? ಆಚೆ ನಿಮ್ಗೆ ಒಂದು ಪರಿಚಯ ಮಾಡಿಸ್ತೀನಿ. ನಿಜ? ಆಫೀಸ್ ಮುಗಿದಷ್ಟೇ ಪಕ್ಕ. ಎಸ್, ಇವಾಗ ನಾವು ಹೊರಡ್ತಾ ಇದ್ದೀವಿ. ಆಫೀಸ್ ಮುಗಿ ಲಾಗೌಟ್ ಆಯಿತು. ರೆಡಿನಾ? ರೆಡಿನಾ? ನಮ್ಮ ಕ್ರಶ್ ನೋಡಿ. ಫುಲ್ ಎಕ್ಸೈಟ್ಮೆಂಟ್. ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಲ್ಲ? ಚೆನ್ನಾಗಿಲ್ಲ ಬಿಡು ಪಮ್ಮಿ. ನೀವು ಬಟ್ ಕ್ರಶ್ನ ನೋಡ್ಬೇಕಲ್ಲ, ಹಿಂಗ್ ನೋಡಿದ್ರೆ ಓಕೆನಾ? ಏನ್ ಬಿಡಿ, ನಿನ್ ಹೃದಯ ಚೆನ್ನಾಗಿದೆ ಸಾಕು. ಹೃದಯ ಚೆನ್ನಾಗಿರ್ತಕ್ಕಂಥ. ನಿನ್ ಹೃದಯ ಚೆನ್ನಾಗಿದೆ ಸಾಕು. ಅದೇ ಆಯ್ತಾ? ನೀನ್ ಯಾವಾಗ ನನ್ನ ಹೃದಯ ನೋಡಿ? ಅವನು ನೋಡಿರ್ತೀನಲ್ಲ, ಅವನು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನೀನು ಚೆನ್ನಾಗಿದೆ. ಎಲ್ಲಿ ಇರುತ್ತೆ ನಿನ್ ದುರದೃಷ್ಟ ಬಂದೇ ಇಲ್ಲ. ನಾನು ದಿನಲ್ಲ ಮೂನಕ್ಕೆ ಸಾಕು. ಗುಂಡಕ್ಕೆ ದಪ್ಪ. ನೀನೇಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆಯಾ? ಹುಡಿಯಪ್ಪ, ಅವ್ರದ್ದು ಬಿಟ್ಬಿಡಿ. ಈಗ ಇನ್ ಬೇರೆ ಏನೇನಾರು ಇದ್ರೆ ಹೇಳಿ. ಏನೇನು? ರೋಡ್ ಎಲ್ಲ ಖಾಲಿ ಇದೆ ಪಮ್ಮಿ. ಎಲ್ಲಿಗೆ ಹೋಗಿದ್ದಾರೆ? ಓ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ಲ? ಪ್ಯಾರಿ ಸಮಾಜ್ಗೆ ನಾವು ಇವಾಗ ಬಂದು ರೀಚ್ ಆಗಿದ್ದೀವಿ. ಯಾರು ಇವ್ರು ನನ್ನ ಕ್ರಶ್ ಬಗ್ಗೆ ಕೇಳ್ತಾನೆ ಇಲ್ಲಪ್ಪ. ಎಷ್ಟೊತ್ತಿಗೆ ಬರ್ತಾರೆ? ಯಾರಂತ ನೋಡ್ಬೇಕು. ಎಷ್ಟೊತ್ತಿಗೆ ಬರ್ತಾರೆ? ಅದು ಯಾರಂತ ಕ್ಯೂರಿಯಾಸಿಟಿಗೆ ಬಂದಿದ್ದೀನಿ. ಸ್ನೇಹ ಕ್ಯೂರಿಯಾಸಿಟಿ ಇದೆಯಾ? ತುಂಬಾ ನಿಮ್ಗಿದ್ಯಾ? ತುಂಬಾ ಅನ್ನಕ್ಕೆ ಅದು ಒಂದು ವಿಷಯ. ಇಷ್ಟು ದಿವಸ ಮಟ್ಟಿಗೆ ಅಡಿಗೆ ಸಿಗ್ತಿದೆಯಲ್ಲ, ಅದು ದೊಡ್ಡ ವಿಷಯ ಆಯ್ತಾ? ಕ್ರಶ್ ಇತ್ತು ಕಣೆ. ಕ್ರಶ್ ಹೇಳ್ಬೋದಿತ್ತಲ್ಲ, ಒಂದೇ ಪೀಜಲ್ಲಿ ಇರ್ತೇವೆ, ಹೇಳ್ಬೋದಿತ್ತಲ್ಲ. ಆರ್ಡರ್ ಮಾಡ್ದಾ? ಇಲ್ಲ ಇಲ್ಲ, ಇದು ಮಾಡ್ತಾ ಇದ್ದೀನಿ. ಪೈನಾಪಲ್, ವಾಟರ್ಮೆಲನ್, ನಾರ್ಮಲ್. and
ಸ್ಯಾಂಡ್ವಿಚ್ ಅದು ಹೇಳಿದಲ್ಲ ಇದಾ ಆರ್ಡರ್ ಮಾಡೋದಾ? ಪೊಟೇಟೋ ವೆಜ್ ಬರ್ಲಿ ಅವ್ರು ಬಂದ್ಮೇಲೆ ನೋಡ್ರಿ ನಾವು ಅರ್ಥ ಆಯ್ತು ಅನ್ಸುತ್ತೆ. ಪಾಪ ನಮ್ಮ ಹುಡುಗಿ ಒಬ್ಳೆ ಯಾಕೆ ಕೇಕ್ ಎತ್ಕೊಂಡು ಬರ್ತಾ ಇದ್ರೆ ಅವನು ಹೋಗಿ ನಾನೇ ತಗೊಂಡ್ಬರ್ತೀನಿ ಬರ್ತಾ ಇದ್ದಾನೆ ಬರ್ತೀನಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಗೈಸ್ ನೋಡಕ್ ರೆಡಿನಾ? ಎಷ್ಟೊತ್ತೇ ವೇಟ್ ಮಾಡೋದು? ನಿಜ PGಗೂ ಹೋಗ್ಬೇಕು ಮಮ್ಮಿ, ಬೇಗ ಕರಿ. ನಂಗೆ ಕುಡಿಬೇಕು ಬರೋಕ್ ಹೇಳು. ಇಲ್ಲ ಕುಡಿತೀರಿ ಬರ್ತಾರೆ. ಅದು ಟೇಬಲ್ ಮ್ಯಾನರ್ಸ್ ಅಲ್ವಾ? ಬೇಗ ನಂಗೆ PG ಹೋಗ್ಬೇಕು, ಕ್ಯಾಬ್ ಹೋಗ್ಬೇಕು, ನಾನು ದೂರ ಆಯ್ತು PG ಬರಕಳ್ಬೇಕು. ಆರ್ಡರ್ ಮಾಡಿದ್ದು ಬಂದಾಯ್ತು, ತಿನ್ಬೇಕನ್ನಿಸ್ತು, ಬೇಗ ಕರೀರಿ. ತಿಂತಾ ಇರು ಬರ್ತಾರೆ. ಬಂದಾಯ್ತು ಏನ್ ಸ್ವಲ್ಪ ಹೊತ್ತಷ್ಟೇ. ನೋಡಿದ್ಮೇಲೆ ಖುಷಿಯಿಂದ ಕುಡಿಯೋಣ. ಎಕ್ಸೈಟ್ಮೆಂಟ್ ಇದೆ, ಕಾಯ್ತಾ ಇದ್ದಾರೆ ಅಂತ ನಾನು ಅನ್ಕೊಂತೀನಿ, ಗೊತ್ತಿಲ್ಲ. ನಿಮ್ಗೂ ನನ್ನ ಕ್ರಶ್ನ ಪರಿಚಯ ಮಾಡ್ಕೊಡ್ತೀನಿ ಗೈಸ್, ಪಕ್ಕ ಪಕ್ಕ ಮಾಡ್ಕೊಡ್ತೀನಿ. ಕರೆಕ್ಟ್ ಆಗಿ ಹಳೇ ಬ್ಯಾಗ್ ಹಾಕೊಂಡ್ ಬಂದ್ಬಿಡ್ತಾನ ಹಿಂಗ್ ಬಂದು. ನನ್ನ ಕ್ರಶ್ ಯಾರು ಅಂತ ಏನಾದ್ರು ಗೆಸ್ ಮಾಡಕ್ಕಾಗತ್ತಾ? ಇಲ್ಲ. ಅಲ್ಲ, ನನ್ನ ಜೊತೆ ಇದ್ಕೊಂಡು ನನಗೆ ಏನೂ ಅಂದಿಲ್ಲ, ನೀನು ಹೇಗೆ ಗೆಸ್ ಮಾಡೋದು? ನನ್ನ ಜೊತೆ ನೀನು PGಲಿ ಇದ್ಕೊಂಡು ನನ್ನೊಟ್ಟಿಗೆ ಏನೂ ಅಂದಿಲ್ಲ, ಈ ತರ ಒಂದು ಪ್ಲಾನ್ ಇದೆ ಅಂತೇಳಿ ಮಾರ್ನಿಂಗ್ ನೀನು ಹೇಳಿದ ಮೇಲೆ ಗೊತ್ತಾಗಿರೋದು. ಸೊ ನನಗೆ ಐಡಿಯಾ ಇಲ್ಲ. ಏನಾದ್ರು ಗೆಸ್ ಮಾಡಕ್ಕಾಗತ್ತಾ ಯಾರು ಇರ್ಬೋದು? ನಾನು ಈಗಲೂ ನಂಬ್ತಾ ಇಲ್ಲ, ಬಂದ್ಮೇಲೆ ನಂಬೋದು. ಸ್ನೇಹ ಯಾರಿರ್ಬೋದು ಅನ್ನೋದು ಏನಾದ್ರು ಗೆಸ್ ಮಾಡಕ್ಕಾಗುತ್ತಾ? ಕರ್ಕೊಂಡು ಬಂದಿದ್ದೀನಲ್ಲ, ಇಷ್ಟು ದೂರ ಬಂದಿದೀವಲ್ಲ, ಇನ್ನೇನು ಗೆಸ್ ಮಾಡಕ್ಕಾಗಲ್ಲ. ಏನ್ ಕಮ್ಮಿ ಇಷ್ಟೆಲ್ಲ ರೆಡಿ ಹಾಕೊಂಡು ಬಂದಿರೋ ನೀನು ಸೀರಿಯಸ್ಲಿ ಅನ್ಕೊಂಡಿದ್ದಿಲ್ಲ ಪಮ್ಮಿ. ನನಗೆ ಒಂದು ರೋಸ್ ಕೊಟ್ಟಿಲ್ಲ ಇಲ್ಲಿ ಲೈಫ್ ಲಾಂಗ್, ಈಗ ಇದು ಏನು ಎಷ್ಟು ಚೇಂಜಸ್. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಗೈಸ್ ಆಕ್ಚುಲಿ ನನ್ನ ಕ್ರಶ್ ಆಯ್ತಾಯ್ತು, ನನ್ನ ಕ್ರಶ್ ಬಂದಾಯ್ತು. ಎಲ್ಲಿ ಇಲ್ಲ ಗೈಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಗೈಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬೆಳಿಗ್ಗೆ ಅಂತ ಸಸ್ಪೆನ್ಸ್. ಅವಳು ನೋಡಿರಲ್ಲ, ಇವನಿಗೆ ಗೊತ್ತಿರಲ್ಲಪ್ಪ, ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣೋ. ಗೈಸ್ ನಾನು ಇವ್ರಿಗೆಲ್ಲ ಪ್ರಪೋಸ್ ಮಾಡಿ ನೋಡಿ, ಪ್ರಪೋಸ್ ಇಲ್ಲ ವಿಶ್ ಮಾಡಿದ್ದಕ್ಕೆ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿರೋ ಹುಡುಗರು ನನ್ನ ನೋಡಿ ಆಡ್ಕೋತಾ ಇದ್ದಾರೆ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಮಾರಲ್ ಆಫ್ ದ ಬ್ಲಾಗ್ ಏನಂದ್ರೆ, ನಾನು ಅರೇಂಜ್ ಮ್ಯಾರೇಜ್ ಆಗೋದು, ಲವ್ ಮ್ಯಾರೇಜ್ ಅಲ್ಲ ಅಷ್ಟೇ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ.